ಐತೆ, ಇವೆಲ್ಲ ಏನಿಲ್ಲ. ನಾನು ಇಂಡಸ್ಟ್ರಿಯನ್, ಅವ್ರಿಗೆ ಹೆಂಗೆ ಇಂಡಸ್ಟ್ರಿಯನು, ನಾನು ಇಂಡಸ್ಟ್ರಿಯನ್. ಐ ಆಮ್ ಆಲ್ಸೋ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಬೀಯಿಂಗ್ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಸರ್, ಕೊನೆಯದಾಗಿ ಮೇಕೆದಾಟು ಕಾರ್ಯಕ್ರಮ ಕಾಂಗ್ರೆಸ್ ಮಾಡಿದಂತ ಕಾರ್ಯಕ್ರಮ, ಹೀಗಾಗಿ ಅದರಲ್ಲಿ ಭಾಗವಹಿಸಬೇಕು ಅಂತ ನೀವು ಹೇಳೋದು ಎಷ್ಟು ಸರಿ ಅಂತ? ಈ ದೇಶದ ನೆಲ ಜಲ, ರಾಜ್ಯದ ನೆಲ ಜಲ ಭಾಷೆಗೆ ಈಗ ಹುಬ್ಳಿಲಿ ನಡೀತಲ್ಲ ಕಾರ್ಯಕ್ರಮ. ಹುಬ್ಳಿಲಿ ನಡೆದಾಗ ಕಳಸ ಬಂಡೂರಿದ್ದು ಮಾದಾಗಿದೆಲ್ಲ ಯಾವ ಪಾರ್ಟಿಯವರು ಲೀಡರ್ಶಿಪ್ ತಗೊಂಡಿದ್ರು? ಯಾಕೆ ಫಿಲಂ ಅವರೆಲ್ಲ ಹೋಗಲ್ಲಿ ಹೋರಾಟ ಮಾಡಿದ್ರಿ? ಹಿಂದೆ ಯಾವಾಗ ರಾಜ್ಕುಮಾರ್ ಅವ್ರ ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಪಕ್ಷ ಭೇದ ಬಿಟ್ಬಿಟ್ಟು ಹೆಂಗ್ ರಾಜ್ಕುಮಾರ್ ಬರ್ತಿದ್ರು? ಈಗ ನಮ್ಮಲ್ಲಿ ಇವನು ವಿಜಯ್ ಬಂದಿದ್ರು, ಪ್ರೇಮ್ ಬಂದಿದ್ರು, ಅವರೆಲ್ಲ ಪಾರ್ಟಿಯಿಂದ ಬಂದಿದ್ರು. ಈ ಫಿಲಂ ಚೇಂಬರ್ ಇಂದನೂ ಒಂದು 3-4 ಜನ ಬಂದಿದ್ರು, ಸಾರಾಗಳು ಬಂದಿದ್ರು, ಇನ್ನೊಂದು 3-4 ಜನ ಬಂದಿದ್ರು, ನನ್ನ ಅಧ್ಯಕ್ಷರೆಲ್ಲ ಬಂದಿದ್ರು. ನಾನೇ ಪರ್ಸನಲ್ ಆಗಿ ಹೋಗಿ ಇಂಡಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಏನು ನನಗೋಸ್ಕರ ನೀವು, ನಾನು ಬೆಂಗಳೂರಿಗೋಸ್ಕರ ನೀರು ಒಂದು ಸ್ವಾಭಾವಿಕ ಒಂದು ಬೆಂಬಲನೂ ವ್ಯಕ್ತಪಡಿಸೋಕ್ಕಾಗಲಿಲ್ಲ ಅಂದ್ರೆ ಏನು ಬರ್ದೇ ಹೋದ್ರೂ ನಾವು ಮಾಡ್ತೀವಿ, ದಟ್ಸ್ ಡಿಫ್ರೆಂಟ್ ಕ್ವಶನ್. ಬಟ್ ನಿಮ್ಮ ಜವಾಬ್ದಾರಿ ಏನು? ನನಗೇನು ಗೊತ್ತಿಲ್ವಾ ಪೊಲಿಟಿಕಲಿ ಎಲ್ಲೆಲ್ಲಿ ಯಾರು ಇದೆ ನಿಮ್ಗೆ ಅಂತ? ಎಲ್ಲ ಇಲ್ಲಿ ನಾನು ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆಯ್ತಪ್ಪ, ನೋಡೋಣ. ನಾನು ಹಳ್ಳಿ ಭಾಷೆ ನಾನು ಹೇಳಿದ್ದೀನಿ. ಅದು ಸ್ಪೆಸಿಫಿಕ್ ಆಗಿ ಏನಾದ್ರು ಹೊಸ ಭಾಷೆ ಹೇಳ್ಕೊಳ್ಳಿ, ಆ ರೀತಿ ನಾನು ರೆಡಿ ಮಾಡ್ಕೊತೀನಿ. ನಾನು ಒಬ್ಬ ಇಂಡಸ್ಟ್ರಿಯನ್ನು, ಇವೆಲ್ಲ ಇಂಡಸ್ಟ್ರೀಸ್ ಹೋಗ್ತಾ ಇದೆ. ಏನೋ 2-3 ಸಿನಿಮಾ ಮಾಡಿಬಿಟ್ಟು ಕನ್ನಡದಲ್ಲಿ ಅಟ್ಲೀಸ್ಟ್ ಒಂದು ಗೌರವ ಬಂದಿದೆ. ಬಾಲಿವುಡ್ ಹಾಲಿವುಡ್ ಕಿನ್ನ ಸ್ಯಾಂಡ್ಲ್ವುಡ್ ಒಳ್ಳೆ ಹೆಸರು ಬಂದಿದೆ. ಅದನ್ನ ಬಂದಿರೋ ಯೋಗನ ಉಳಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮಗೋಸ್ಕರ ಮಾಡ್ಕೊಂಡಿದೀವಾ? ನಮಗೇನು ವರ್ಣೆ ಬೇಡ. ನಮಗೆ ನಿಮಗೆ ಸ್ಟೇಜು, ನಿಮ್ಮ ಕಾರ್ಯಕ್ರಮ, ನಿಮ್ಮ ಬೆಳವಣಿಗೆ, ನಿಮ್ಮ ಬದುಕು, ಅದನ್ನು ಉಳಿಸ್ಕೊಳ್ಳಿ ಅಂತ. ಟೀಕೆ ಮಾಡೋರೆಲ್ಲ ಮಾಡಲಿ, ಬೈಯವರೆಲ್ಲ ಬೈಲಿ, ಹೊಗಳವರೆಲ್ಲ ಹೊಗಳಿ. ನಾನು ಹಿತವಚನ ನನ್ನ ಹಳ್ಳಿ ಭಾಷೆಯಲ್ಲಿ ವಾರ್ಟಲ್ಲಿ ಹೇಳಿದ್ದೀನಿ. ಸರಿಯಾಗಿ ಆಹ್ವಾನವನ್ನೇ ಕೊಡದೆ ನಮಗೆ ಈ ರೀತಿ ಹೇಳಿದ್ರೆ ತಪ್ಪೇನಾದ್ರು ಹೇಳಿದ್ರೆ, ಇದು ಕೊಟ್ಟಿಲ್ಲದೆ ಹೋಗಿದ್ರೆ ಅದು ಲೇಟೆಸ್ಟ್ ರೆಕ್ಟಿಫೈ. ಏನ್ ನನಗೇನು ಗೊತ್ತಿಲ್ಲ ಅದೆಲ್ಲ ಪ್ರೊಸೀಜರ್ ಏನೇನು ಮಾಡ್ತಾರಲ್ಲ. ಎಲ್ಲರಿಗೂ ಇನ್ವಿಟೇಷನ್ ಯಾರೋ ಒಬ್ರು ತೀರ್ಕೊಬಿಡ್ತಾರ, ದಿನ ಕರೀತಾರ ತೀರ್ಕೊಂಡು ಯಾರು ಕರೆಯಲ್ಲ. ಗೊತ್ತಾದ ತಕ್ಷಣ ಹೋಗ್ಬೇಕು.